ಕೂತ್ಕೊಂಡು ಆ್ಯಕ್ಚುಲಿ ಎಲ್ಲ ನೆಕ್ ಸೆಟ್ಗಳು ಮೆಸ್ಸಪ್ ಆಗಿಬಿಟ್ಟಿತ್ತು. ವಿಡಿಯೋಗಳು ಮಾಡ್ತೀವಿ ಅಂದ ತಕ್ಷಣ ಅಷ್ಟು ಈಸಿ ಕೆಲಸ ಅಲ್ಲ. ಅದಕ್ಕೆ ಬೇಕಾಗಿರುವಂಥ ಮ್ಯಾಚಿಂಗ್ಸ್ ಎಲ್ಲ ತೆಗಿತೀವಿ, ತಕ್ಷಣ ಅದನ್ನು ಎತ್ತಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಹರಡಿರುತ್ತೆ. ಸೊ ಹಾಗಾಗಿ ಇವತ್ತೊಂದು ಸ್ವಲ್ಪ ಫ್ರೀ ಟೈಮ್ ಇತ್ತು, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕ್ಲೀನಾಗಿ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಮಾಡ್ತಾ ನಿಮಗೂ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ಏನು ಫಾಲೋ ಮಾಡ್ತೀನೋ ಅದನ್ನು ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಏನು ಅಂತಂದರೆ ಒಂದು ಸ್ವಲ್ಪ ಕಮ್ಮಿ ಈ ಥರದ್ದು ಜ್ಯುವೆಲ್ರಿ ಇದೆ ಅಂದರೆ ಯಾವ್ದಾರ ಬೀಡೆಡ್ ಆಗಿರ್ಬೋದು ಅಥವಾ ಇಮಿಟೇಷನ್ ಜ್ಯುವೆಲ್ರೀಸ್, ಗೋಲ್ಡ್ ಆದರೆ ಸೇಫಾಗಿ ಬಾಕ್ಸ್ಗಳಲ್ಲಿ ಹಾಕಿ ಸೆಪ್ರೇಟಾಗಿ ಇಟ್ಬಿಟ್ಟಿರ್ತೀವಿ. ಸೊ ಅದರದ್ದು ಪ್ರಾಬ್ಲಮ್ ಇರೋಲ್ಲ. ಬೇರೆ ಜಂಕ್ ಜ್ಯುವೆಲ್ರಿ ಎಲ್ಲ ತುಂಬ ಇಟ್ಕೋತೀವಿ ಅಂತ ಅಂದರೆ ಲೈಕ್ ನಿಮಗೆ ತೋರಿಸ್ತೀನಿ ಫಸ್ಟು ಯಾವ ಸ್ಥಿತಿನಲ್ಲಿ ಇದೆ ಅಂತ. ಕೆಲವು ಆಚೆ ಹರಡಿದ್ದೀನಿ, ಕಾಣಿಸ್ತಿದ್ಯಾ? ಕೆಲವು ಆಚೆ ಹರಡಿದ್ದೀನಿ ಎಲ್ಲ ಬಾಕ್ಸ್ಗಳಲ್ಲಿ ಹಾಕಿ ಎಲ್ಲನೂ ಒಟ್ಟಿಗೆ ಇದಾಗ್ಬಿಟ್ಟಿದೆ. ಕೆಲವು ಬೀಡೆಡ್ ಆದರೆ ದಾರ ಸಿಗಾಕೊಂಬಿಟ್ಟು ಅಂದರೆ ದಾರ ಕಟ್ಟಾಗಿ ಬೀಡೆಲ್ಲ ಆಚೆ ಬಂದಿರೋ ಆ ಥರ ಚಾನ್ಸಸ್ಸು ಸಾಕಷ್ಟಾಗಿದೆ. ಸೊ ಹಾಗಾಗಿ ಯೂಶಲಿ ನಾನು ಏನು ಮಾಡ್ತೀನಿ ಅಂತಂದರೆ ಫಸ್ಟ್ ಆಪ್ಷನ್ ಇರೋದು ಈ ಥರ ಚಿಕ್ಕದು ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಯೂಸ್ ಮಾಡೋಕ್ಕೆ. ಕಮ್ಮಿ ಇದೆ ಅಂದರೆ ಆ್ಯಕ್ಚುಲಿ ಈ ಥರ ಬಾಕ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ಅದೇ ನನ್ನ ಹತ್ರ ಸಾಕಷ್ಟು ಕಲೆಕ್ಷನ್ಸ್ ಆಗ್ಬಿಟ್ಟಿದೆ. ಈ ಥರ ಬಾಕ್ಸ್ಗಳಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಆದರೆ ಇದ್ರ ಜೊತೆ ಒಂದು ಟಿಪ್ ಹೇಳಿರ್ತೀನಿ. ನನಗೆ ಈ ಅಂಗಡಿಯವರು ಹೋದಾಗ ಅವರು ಹೇಳಿದ್ದು, ಈ ಥರ ಗೋಲ್ಡ್ ಪ್ಲೇಟೆಡ್ ಅಥವಾ ಆ್ಯಂಟಿಕ್ ಜ್ಯುವೆಲ್ರಿನ ನೀವು ಈ ಥರ ಬಾಕ್ಸ್ಗಳಲ್ಲಿ ಇಟ್ಟಾಗ ಒಂದು ಸ್ವಲ್ಪ ಇದ್ರ ಜೊತೆ ಹತ್ತಿನ ಇಡಬೇಕಂತೆ. ಏನಕ್ಕೆ ಅಂತಂದರೆ ಅವಾಗ ರಿಯಾಕ್ಟ್ ಆಗಿ ಇದು ಕಪ್ಪಾಗೋದಾಗಲಿ ಅಥವಾ ಹಾಳಾಗೋದಾಗಲಿ ಆಗಲ್ವಂತೆ. ಹಾಗಾಗಿ ಈ ಥರ ಬಾಕ್ಸ್ಗಳಲ್ಲಿ ಒಂದೆರಡು ಮೂರು ಥರದಿದ್ರೆ ಒಂದೊಂದು ಸೆಟ್ ಇಟ್ಬಿಟ್ಟು ಇದರೊಳಗೆ ಹತ್ತಿ ಇಟ್ಬಿಟ್ಟು ಇದನ್ನು ಒಂದ್ರ ಮೇಲೆ ಒಂದು ಸ್ಟೋರ್ ಮಾಡ್ಕೋಬೋದು. ಹಾಗೆ ಇದ್ರದ್ದು ಅಡ್ವಾಂಟೇಜ್ ಈಸಿಯಾಗಿ ಯಾವ ನೆಕ್ ಸೆಟ್ ಇದೆ ಅನ್ನೋದು ಕಾಣಿಸುತ್ತೆ. ಸೊ ಕೆಲವು ನಾನು ಅದೇ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ಇಲ್ಲ ಅಷ್ಟೊಂದು ಬಾಕ್ಸ್ಗಳೆಲ್ಲ ಹೊಣ್ಸೋಕ್ಕಾಗಲ್ಲ ಅಂತಂದರೆ ಈ ಥರ ಲಾಕಿಂಗ್ ಕವರ್ಸ್ಗಳು ಬರುತ್ತೆ. ಈ ಥರದ್ರಲ್ಲಿ ನೀವು 1-2 ನೆಕ್ ಸೆಟ್ಗಳು ಬೇಕಾದ್ರೆ ಸ್ಟೋರ್ ಮಾಡ್ಕೋಬೋದು. ಆದರೆ ಇದು ಮಧ್ಯ ಲೈಕ್ ಏರ್ಗೆ ನೀವು ಇದನ್ನು ಎಕ್ಸ್ಪೋಸ್ ಮಾಡಬೇಕಾಗತ್ತೆ, ಅಂದರೆ ಹಾಕೋಬೇಕಾಗುತ್ತೆ ಅಥವಾ ಆಚೆ ಇಡಬೇಕಾಗತ್ತೆ. ಇಲ್ಲ ಅಂತಂದರೆ ಕಪ್ಪಾಗಿ ಹೋಗ್ಬಿಡುತ್ತೆ. ಇದು ಒಂದು ಈಸಿ ಮೆಥಡ್. ಹಾಕ್ಬಿಟ್ಟು ಕ್ಲೀನಾಗಿ ಲಾಕ್ ಮಾಡಿಬಿಟ್ಟು ಇಟ್ಬಿಡ್ಬೋದು, ಆಚೆ ಬರೋಲ್ಲ. ಆ್ಯಂಡ್ ಕೆಲವು ಇಲ್ಲಿ ನೋಡಿ ಇದನ್ನೆಲ್ಲ ಹಾಗಾಗಿ ಕವರ್ಲಾಕಿ ಇಟ್ಬಿಟ್ಟಿದ್ದೀನಿ. ಕೆಲವು ನೀವು ಇದರದನ್ನು ನೋಡಿದ್ರೆ ನಂದು ಇಮಿಟೇಷನ್ ಜ್ಯುವೆಲ್ರಿ ಎಲ್ಲ ಕೆಲವು ಹಾಗಾಗೆ ಹಾಕಿದ್ದೀನಿ. ಏನಕ್ಕೆ ಅಂತಂದರೆ ನಾವು ವೇರ್ ಮಾಡಿರ್ತೀವಲ್ಲ, ಅದನ್ನು ಹಾಕೊಂಡಿರ್ತೀವಲ್ಲ, ಅದಾದಮೇಲೆ ತಕ್ಷಣ ಕವರ್ಗೆ ಹಾಕಿಟ್ಬಿಟ್ರೆ ಸ್ವಲ್ಪ ಕಪ್ಪಾಗ್ಬಿಡುತ್ತೆ. ಯಾಕೆಂದರೆ ಬೆವರು ಅಂಟ್ಕೊಳ್ಳುತ್ತೆ ಅಥವಾ ಆಕ್ಸಿಡೈಸ್ ಅಂತೀವಿ, ಅದಕ್ಕೆ ಆಕ್ಸಿಡೈಸ್ ಆಗೋ ಚಾನ್ಸಸ್ ಇದ್ದಾಗ ಸರಗಳು ಬೇಗ ಕಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಈ ಥರದ್ದು ಏನು ಮಾಡಿದ್ದೀನಿ, ಅರ್ಜೆಂಟಿಗೆ ಅಂತ ಒಂದು ಟ್ರೇ ಇಟ್ಕೊಂಡಿದ್ದೀನಿ. ಈ ಟ್ರೇನಲ್ಲಿ ಅಂದರೆ ಬಾಕ್ಸ್ ಇದು, ಈ ಬಾಕ್ಸ್ನಲ್ಲಿ ಎಲ್ಲ ಹಾಗಾಗಿ ಹಾಕ್ಬಿಟ್ಟಿರ್ತೀನಿ. ಒಂದು ಸ್ವಲ್ಪ ಹೊತ್ತು ಕ್ಲೀನಾಗಿ ಅದು ಏರ್ಗೆಲ್ಲ ಎಕ್ಸ್ಪೋಸ್ ಆಗುತ್ತೆ. ಅದಾದಮೇಲೆ ಈ ಥರ ಕವರ್ಗಳಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತೀನಿ. ಇಲ್ಲ ಅವ್ರುಗಳು ಕೊಟ್ಟಿರ್ತಾರಲ್ಲ ಕವರು, ನೀವು ಅದನ್ನೇ ಇಟ್ಕೊಂಡಿದ್ದೀರಾ ಅಂದರೆ ಅದನ್ನು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ಇದನ್ನೆಲ್ಲ ಹೀಗೆ ಇಟ್ಬಿಟ್ಟು ಕ್ಲೀನಾಗೆ ಇದನ್ನು ಆದಷ್ಟು ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಆದರೆ ಈಸಿ ಒಂದ್ರ ಮೇಲೆ ಪೈಲ್ ಮಾಡ್ಕೊಳ್ಬೋದು. ಸೊ ಅದು ಒಂದು ಆಪ್ಷನ್ ಇನ್ನೂ ಸೆಟ್ ಮಾಡ್ಕೋತೀನಿ. ಹಾಗೆ ಇನ್ನೊಂದು ಈಸಿಯೆಸ್ಟ್ ಆಪ್ಷನ್ ಅಂದರೆ ಈ ಥರ ಪಾರ್ಟಿಷನ್ ಇರೋ ಥರ ಪ್ಲಾಸ್ಟಿಕ್ ಬಾಕ್ಸ್ಗಳು ಸಿಗುತ್ತೆ. ಏನು ಇದರೊಳಗೆ ಆ್ಯಕ್ಚುಲಿ ಇಯರಿಂಗ್ಸ್ ಇಟ್ಕೋತೀರಾ ಅಂದರೆ ತುಂಬ ಈಸಿ. ಏಕೆಂದರೆ ಸೆಪ್ರೇಟ್ ಕಂಪಾರ್ಟ್ಮೆಂಟ್ ಇರುತ್ತಲ್ಲ, ಕ್ಲೀನಾಗಿ 2 ಪೇರ್ 3 ಪೇರ್ ಹಾಕ್ಕೋಬೋದು. ನಾನು ಅದೇ ಥರ ಹಾಕ್ಕೊಂಡಿರೋದು. ಬೈ ಚಾನ್ಸ್ ನಿಮಗೆ ಅದರದ್ದೇನಾದ್ರು ವೀಡಿಯೋ ಬೇಕು ಸೆಪ್ರೇಟಾಗಿ ಹೇಗೆ ಸ್ಟೋರ್ ಮಾಡ್ಕೊಂಡಿದ್ದೀರಾ ಅಂದರೆ ಕಾಮೆಂಟ್ ಮಾಡಿ. ಇದ್ರ ಜೊತೆ ಮಿಕ್ಸ್ ಮಾಡೋಕ್ಕೋಗಲ್ಲ, ಇನ್ಯಾವಾಗ ಒಂದು ವೀಡಿಯೋನಲ್ಲಿ ತೋರಿಸ್ತೀನಿ. ನನ್ನ ಹತ್ರ ಈ ಥರ ಮಣಿ ಸರಗಳು ಸಾಕಷ್ಟಿದೆ. ಯಾಕೆ ನಿಮ್ಗಳಿಗೆ ಗೊತ್ತು, ತುಂಬ ಜನಕ್ಕೆ ನಾನು ಯಾರು ಫಾಲೋ ಮಾಡ್ತಿದ್ರು ವೀಡಿಯೋಗಳಲ್ಲಿ ನಾನೇ ಈ ಥರದ್ದೆಲ್ಲ ಮಾಡ್ತಿದ್ದೆ ತುಂಬ ಅಂತ ನಿಮ್ಗಳಿಗೆ ಗೊತ್ತಲ್ವ. ಸೊ ಹಾಗಾಗಿ ನಾನು ತುಂಬ ಸರಗಳು ಇಟ್ಕೊಂಡಿದ್ದೀನಿ. ಅದನ್ನು ಕನ್ಫ್ಯೂಸ್ ಆಗಬಾರ್ದು ಅಂತ ಈ ಥರ ಪಾರ್ಟಿಷನ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಈ ಥರದ್ದೆಲ್ಲ ಕ್ಲೀನಾಗಿರುತ್ತೆ. ನನಗೆ ಯಾವುದಾರ ಡ್ರೆಸ್ಗೆ ಅಥವಾ ಸೀರೆಗೆ ಮ್ಯಾಚಿಂಗ್ ಬೇಕು ಅಂದ ತಕ್ಷಣ ಆರಾಮಾಗಿ ತೆಗೆದ್ಬಿಟ್ಟು ಹಾಕ್ಕೋಬೋದು. ನನಗೆ ಅನ್ಸೋ ಪ್ರಕಾರ ಈಸಿಯೆಸ್ಟ್ ವೇ ಅಂದರೆ ಈ ಥರ ಕಂಪಾರ್ಟ್ಮೆಂಟ್ ಬಾಕ್ಸ್ಗಳು. ಇದು ಆನ್ಲೈನಲ್ಲೂ ಸಿಗ್ಬೋದು. ಈ ಥರದ್ದು ಕಂಪಾರ್ಟ್ಮೆಂಟ್ ಬಾಕ್ಸ್ಗಳು ಆನ್ಲೈನಲ್ಲಿ ಸಿಗ್ಬೋದು. ಬಟ್ ನಾನು ಅದರ ಸೇಲ್ಗಳೆಲ್ಲ ಹಾಕ್ಕೊಂಡಿರ್ತಾರೆ, ನೀವು ನೋಡಿರ್ಬೋದು. ಆ ಥರ ಸೇಲ್ಗಳೆಲ್ಲ ಈ ಥರದ್ದು ಮಾರ್ತಿರ್ತಾರೆ ಅಂತ ತೊಗೊಂಡು ಬಂದೆ. ಒಂದೊಂದಕ್ಕೆ 170-200 ರೂಪಾಯಿ ಕೊಟ್ಟಿದ್ದು. ಇಯರಿಂಗ್ಸ್ಗೆ 1 ಬಾಕ್ಸ್ ಇಟ್ಕೊಂಡಿದ್ದೀನಿ ಈ ಥರದ್ದು. ಹಾಗೆ ಸರಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಥರದ್ದು ಇದು ಪ್ಲೇನ್ ಆದರೆ ನಿಮಗೆ ರೇಟ್ ಕಮ್ಮಿ. ಈ ಥರದ್ದು 2 ಇಟ್ಕೊಂಡಿದ್ದೀನಿ. ಏಕೆಂದರೆ ಆ ಥರ ತುಂಬ ಕಲೆಕ್ಷನ್ಸ್ ಇದೆ.
ಹಾಗಾಗಿ ಈ ಥರ ಇದನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡಿನಿ. ಈಸಿಯೆಸ್ಟ್ ವೇ, ನೀವುಗಳು ಹೆಂಗೆಂಗೋ ಇಟ್ಕೊಂಡಿದ್ದೀರಾ ಅಂದರೆ ಈ ಥರದ್ದು ಒಂದು ತರಿಸ್ಕೊಂಡು ಟ್ರೈ ಮಾಡಿ ನೋಡಿ. ಇಲ್ಲ ಇದೊಂದು ಬಾಕ್ಸ್ಗಳು, ಈ ಬಾಕ್ಸ್ಗಳು ಸಿಂಗಲ್ ಬಾಕ್ಸು ಏನಿಲ್ಲ ಅಂದ್ರೆ ಒಂದು 30 ರೂಪಾಯಿ 40 ರೂಪಾಯಿ ಆಗುತ್ತೆ. ಸೊ ಇದನ್ನು 10-20 ಇನ್ವೆಸ್ಟ್ ಮಾಡೋ ಬದಲು ಇದು ಬೆಸ್ಟ್, ಕ್ಲೀನಾಗಿ ಸೆಗ್ರಿಗೇಟ್ ಆಗಿ ಇರುತ್ತೆ. ಸೊ ಎಸ್, ಇನ್ನೂ ಕೆಲಸ ಇದೆ, ಇಷ್ಟು ನಾನು ಆರ್ಗನೈಸ್ ಮಾಡಿ ಇಟ್ಕೋಬೇಕು. ನಿಮಗೆ ಐಡಿಯಾಸ್ ಟಿಪ್ಸ್ ಕೊಟ್ಟಿದ್ದೀನಿ ಹೇಗೆ ನೀವುಗಳು ಈಸಿಯಾಗಿ ಮಾಡ್ಕೋಬೋದು ಅಂತ. ಹೋಪ್ ನಿಮ್ಗಳಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನನ್ನ ಜ್ಯುವೆಲ್ರಿ ಕಲೆಕ್ಷನ್ಸ್ಗಳು ನೀವು ನೋಡಬೇಕು ಅಂತಿದ್ರೆ ನನಗೆ ಕಾಮೆಂಟ್ ಮಾಡಿ, ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ನಂತರ ಯಾವ್ಯಾವ ಥರ ಮಣಿದು ಅಂದರೆ ಬೀಡೆಡ್ ಸರಗಳಿದೆ, ಹಾಗೆ ಇಮಿಟೇಷನ್ ಜ್ಯುವೆಲ್ರಿ ಯಾವ್ಯಾವ್ದಿದೆ ಅನ್ನೋದನ್ನು ಡೆಫಿನೆಟ್ಲಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.